ಆದ್ಮೇಲೆ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಹಿರಣ್ಯ ಸುರಂಶಿ. ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ 3 ಇಯರ್ LLB ಗಾಗಿ ಯಾರು ಓಡಾಡ್ತಾ ಇದ್ದೀರೋ ಈ ಒಂದು ವಿಡಿಯೋ ನಿಮ್ಗಾಗಿ. ಏನಪ್ಪಾ ಅಂತ ಹೇಳಿದ್ರೆ, ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ದೀರಿ, ಆ, ಈ LLB 3 ಇಯರ್ LLB ಗಾಗಿ ಪ್ರತಿ ವರ್ಷ ಎಷ್ಟು ಖರ್ಚು ಬರುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೀನಿ, LLB ಮಾಡಬೇಕಾದ್ರೆ ವೆಚ್ಚಗಳನ್ನು ಯಾರು ಲೆಕ್ಕ ಹಾಕಕ್ಕೆ ಹೋಗಬೇಡಿ. ಅದು ಒಂದಕ್ಕೊಂದು ಟ್ಯಾಲಿ ಆಗೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಅದಾಗ್ಯೂ ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ, ಪ್ರತಿ ವರ್ಷ ನಿಮ್ಮದು ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಶೀಟು ಆದರೆ 25K ಟು 35 to 40K ನಿಮ್ಮದು ಪ್ರತಿ ವರ್ಷ ಪ್ರವೇಶ ಫೀ ಅಂದರೆ ಅಡ್ಮಿಷನ್ ಫೀ ಇರುತ್ತೆ. ಅದಲ್ಲದೆ ಅಡ್ವಾನ್ಸ್ ಅಂದರೆ ಎಕ್ಸ್ಟರ್ನಲ್ ಆಗಿ ಬುಕ್ಸ್, ಡ್ರೆಸ್ಸಸ್, ಅದರ್ ಎಕ್ಸ್ಪೆಂಡಿಚರ್ ಎಕ್ಸ್ಟ್ರಾ ಎಲ್ಲ ಸೇರಿಸಿದರೆ 60 ರಿಂದ 70 ಸಾವಿರ, ಅರೌಂಡ್ 60 ರಿಂದ 70 ಸಾವಿರ ಪ್ರತಿ ವರ್ಷ ನಿಮಗೆ ಬರುತ್ತೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಇದ್ದರೆ. ಇನ್ನು ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಆದರೆ, ಈಗ ನಮ್ಮ ಉತ್ತರ ಭಾಗದಲ್ಲಿ ಏನಿದೆ ಅಂತ ಹೇಳಿದ್ರೆ, ದಕ್ಷಿಣ ಭಾಗ ಅಂದರೆ ದಕ್ಷಿಣ ಕರ್ನಾಟಕದ ಭಾಗಕ್ಕೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಲಿಸಿದರೆ, ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಸುಮಾರು ಕಾಲೇಜುಗಳಲ್ಲಿ ಅಡ್ಮಿಷನ್ ಫೀ ಕಮ್ಮಿ ಇದೆ ಅಂತ ಹೇಳಿದ್ರೆ, ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಅಂತ ಹೇಳಿದ್ರೆ ಮಿನಿಮಮ್ 75 ಇರುವಂಥದ್ದು. 75K ಟು 90K ಅಂದರೆ 75 ಸಾವಿರದಿಂದ 90 ಸಾವಿರದವರೆಗೂ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವೊಂದಿಷ್ಟು ಕಾಲೇಜುಗಳಲ್ಲಿ ಇದೆ, ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟು. ಸೊ ಇದೆಲ್ಲ ಆಗಿಬಿಟ್ಟು ಮತ್ತು ಅದ್ರ ಜೊತೆ ನಿಮ್ಮದು ಬುಕ್ಸ್, ಡ್ರೆಸ್ಸಸ್ ಎಲ್ಲ ಸೇರಿಸಿದರೆ 1,20,000ವರೆಗೂ ನಿಮ್ಮ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಆದರೆ ಸಿಗುವಂಥದ್ದು. ಸೊ ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ, ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟಿಗೆ ಯಾವ ರೀತಿ ಅಮೌಂಟ್ ಇರುತ್ತೆ, ಇನ್ನು ಗೌರ್ಮೆಂಟ್ ಅಂದರೆ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದರೆ ಯಾವ ರೀತಿ ನಿಮಗೆ ಎಕ್ಸ್ಪೆಂಡಿಚರ್ ಪ್ರತಿ ವರ್ಷ ಬರ್ಬೋದು ಅಂತ ಹೇಳಿ ಈ ಮೂಲಕ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಅದರ ಎಕ್ಸ್ಪೆಂಡಿಚರ್ ನಿಮ್ಮದು ಹಾಸ್ಟೆಲ್ ಆಗಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಏನಾದರೂ ಇರುವಂಥದ್ದು. ಅದಲ್ಲದೆ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ LLB ಕಾಲೇಜ್ಗಳ ಲಿಸ್ಟ್ ಅಂದರೆ ಜಿಲ್ಲಾವಾರು LLB ಕಾಲೇಜ್ಗಳ ಲಿಸ್ಟ್ ಬೇಕು ಅಂತ ಹೇಳಿದ್ರೆ ನಮಗೆ DM ಮಾಡುವ ಮೂಲಕ ನೀವು ಕೇಳ್ಕೋಬಹುದು. ನಾನು DM ಮೂಲಕ ನಿಮಗೆ ಸಪ್ರೇಟಾಗಿ ನಾನೇ ಕೂತು ಕಳಿಸ್ತೀನಿ. ಸರಿನಾ? ಓಕೆ, ಬಾಯ್ ಬಾಯ್. Subscribe to my channel.